ಸೊ ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕ್ರೇಜಿ ಕನ್ನಡಿಗ. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರ ಅನ್ಕೊತಾ ಇದ್ದೀನಿ. ಸೊ ನನ್ನ ಹತ್ರ ಇವಾಗ NS 200 VS6 ಇದೆ. ಸೊ ಇದರಲ್ಲಿ ಇವಾಗ ಪೆಟ್ರೋಲ್ ಖಾಲಿಯಾಗಿದೆ. ನೋಡಿ, ಸೆಲ್ಫ್ ಸ್ಟಾರ್ಟ್ ಮಾಡ್ತೀನಿ. 0 ಪೆಟ್ರೋಲ್ ಒಂಚೂರು ಇಲ್ಲ. ಇವಾಗ ಇದರಲ್ಲಿ 1 ಲೀಟ್ರ್ ಪೆಟ್ರೋಲ್ ಹಾಕೋಣ. ಟೋಟಲಿ ನನ್ನ ಹತ್ರ 2 ಬಾಟ್ಲ್ ಇದೆ. ಒಂದಿದು, ಇನ್ನೊಂದಿದು. ಸೊ ಎರಡರಲ್ಲೂ 1 ಲೀಟ್ರ್ ಪೆಟ್ರೋಲ್ ಇದೆ. ಇವಾಗ ಸದ್ಯಕ್ಕೆ ಇದ್ರಾಗಿರೋದು ಹಾಕ್ಕೊಳ್ಳೋಣ. ಇದು ಬಂದು ಇವಾಗ ಗಾಡಿಗೆ ಮೈಲೇಜ್ ಟೆಸ್ಟ್ ಮಾಡ್ಸೋಕ್ಕೆ. ಇದು ಬಂದು ಮತ್ತೆ ನಾನು ವಾಪಸ್ಸು ಈ ಪೆಟ್ರೋಲ್ನ ಹಾಕ್ಕೊಂಡು ಮನೆಗೆ ಬರೋದಕ್ಕೆ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಈ 1 ಲೀಟ್ರ್ ಪೆಟ್ರೋಲ್ನ ಇವಾಗ ಹಾಕ್ಕೊಳ್ಳೋಣ ಇದರೊಳಗಡೆ. ಇವತ್ತು ಎಷ್ಟು ಕೊಡುತ್ತೆ NS 200 ಮೈಲೇಜ್ ಟೆಸ್ಟು ನೋಡೇ ಬಿಡೋಣ. ಸೊ ನೋಡಿ, ಎಕ್ಸಾಕ್ಟ್ 1 ಲೀಟ್ರ್ ಇದೆ. ಅದು ಒಂಚೂರು ಚೆಲ್ದಿಲ್ದಂಗೆ ಹಾಕ್ತೀನಿ. ಸ್ವಲ್ಪ ಚೆಲ್ಲೋಯ್ತು, ಒಂದಿಷ್ಟ ಇಷ್ಟು ಹೋಯ್ತು. ನೋ ವರೀಸ್. ಒಂದು ಹಾಕ್ಲೋ ಬ್ಯಾಗಲ್ಲಿ ಇಟ್ಕೊಳ್ಳೋಣ. ಈಗ ಬಾಟ್ಲು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ವಿತೌಟ್ ಪಿಲಿಯನ್ ರೈಡ್ ಮಾಡ್ತಾ ಇರೋದು ನಾನು. ನೋಡಿ, ಯಾರೂ ಇಲ್ಲ. ಇವಾಗ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಟ್ರಿಪ್ ಒಂದು 472 ಕಿಲೋಮೀಟ್ರ್ ಏನೋ ಹೋಗಿ ಓಡಿದೆ. ಇದು ಅದನ್ನು 0 ಮಾಡೋಣ ಇವಾಗ. ಓಕೆ, ಇಲ್ಲಿ ನೋಡ್ಬೋದು ನೀವು, ಟ್ರಿಪ್ಪು 0 ಆಗಿದೆ. ಇವಾಗ ಗಾಡಿನ ಸ್ಟಾರ್ಟ್ ಮಾಡ್ತೀನಿ. ನ್ಯೂಟ್ರಲಲ್ಲಿದೆ ಗಾಡಿ. ಇವಾಗ ಗಾಡಿ ಸ್ಟಾರ್ಟ್ ಆಗಿದೆ. ಟ್ರಿಪ್ ನೋಡಿ 0 ಇದೆ. ಇವಾಗ ಗಾಡಿನ ಮೂವ್ ಮಾಡ್ತಾ ಇದ್ದೀನಿ. ಜೈ ಆಂಜನೇಯ. ಜೈ ಆಂಜನೇಯ, ಜೈ ಶ್ರೀರಾಮ್ ಚಂದ್ರಪ್ರಭು ಜೈ. 0.1 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ ಇವಾಗ. ಸೊ ಕಂಪ್ಲೀಟ್ ಓಡಿಸ್ತೀನಿ. ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ನೋಡೋಣ. ವಿತೌಟ್ ಪಿಲಿಯನ್ನು ಹೈವೇಲಿ ಹೊಡಿತಾ ಇರೋದು ಗಾಡಿ. ಸೊ ದಟ್ ಏನು ಡಿಸ್ಟರ್ಬ್ ಆಗ್ದಿರಾ ಹೈವೇಯಲ್ಲಿ ಒಂದೇ ಸ್ಟ್ರೈಟ್ ಲೈನಲ್ಲಿ ಎಷ್ಟು ಬರುತ್ತೆ ಮೈಲೇಜು ಅಂತ. 1 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಮುಂದೆ ಹೋಗ್ತಾ ಇದ್ದೀನಿ. ಫೈವ್ ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ ನೋಡ್ಬೋದು. 60-70ನಲ್ಲೇ ಹೋಗ್ತಾ ಇದ್ದೀನಿ ಇನ್ನೂ ಕೂಡ. ಎಲ್ಲಾದರೂ ಲೈಕ್ ಅಡ್ಡ ಬಂದರೆ ಮಾತ್ರ ಸ್ಲೋ ಮಾಡ್ತಾಯಿದ್ದೀನಿ. ಮಿಕ್ಕಿದೆಲ್ಲ 60-70ನಲ್ಲೇ ಹೋಗ್ತಾ ಇದ್ದೀನಿ. ನಾರ್ಮಲಿ ಹೈವೇಲಿ ಹೋಗೋ ಸ್ಪೀಡೇ ಇದು. NS ಬಗ್ಗೆ ಹೇಳೋದಾದರೆ ತುಂಬಾ ಚೆನ್ನಾಗಿದೆ ಗಾಡಿ. ಒಳ್ಳೆ ಮೈಲೇಜ್ ಫ್ರೆಂಡ್ಲಿ ಗಾಡಿ. ಮೈಲೇಜ್ ಅಂದರೆ ನನ್ನ ಪ್ರಕಾರ ಒಂದ್ಸತಿ ಟೆಸ್ಟ್ ಮಾಡಿದ್ದೆ. ನನಗೆ ಐಡಿಯಾ ಇದೆ ಎಷ್ಟು ಕೊಡುತ್ತೆ ಅಂತ. ನೋಡೋಣ, ಇವತ್ತು ನಿಮಗೂ ಕೂಡ ಒಂದು ಕ್ಲಾರಿಫಿಟಿ ಸಿಗುತ್ತೆ ಎಷ್ಟು ಕೊಡ್ಬೋದು NS 200 ಅಂತ. BS6 ಮಾಡಲ್ ಇದು. ಫ್ರಂಟ್ ಆ್ಯಂಡ್ ಬ್ಯಾಕ್ ABS ಬರುತ್ತೆ. ಮುಂದೆ 100 ಸೆಕ್ಷನ್ ಟೈರ್ಸು ಮತ್ತು ಹಿಂದೆಗಡೆ 120 ಸೆಕ್ಷನ್ ಟೈರ್ ಇರುತ್ತೆ ಇದರಲ್ಲಿ. ABS ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಸೈಕ್ ಆಗೈತೆ ಗಾಡಿ ಮಾತ್ರ. ಇದರಲ್ಲಿ ನಿಮಗೆ ಲೈಕ್ 70-80 ಹೋಗೋದು ಒಂಥರ ಲೈಕ್ ನಾರ್ಮಲ್ ಸ್ಪೀಡ್ ಇದ್ದಂಗೆ. ಅದು 70-80 ಎಲ್ಲ ಸುಮ್ಮನೆ ಕ್ರೂಸ್ ಮಾಡಿದ್ರೆ 70-80 ಆರಾಮಾಗಿ ಹೋಗ್ಬಿಡ್ತೀರ ಇದರಲ್ಲಿ. 90-100 ಎಲ್ಲ ಆರಾಮಾಗಿ ಹೋಗ್ಬೋದು ಗುರು. 200cc ಗಾಡಿ ನುಗ್ಗುತ್ತೆ ಮಾತ್ರ. ಇವಾಗ ಸದ್ಯಕ್ಕೆ 11 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಫುಲ್ ಅಪ್ಡೇಟ್ ಮಾಡ್ತೀನಿ. ಗೋಪ್ರಲ್ಲಿ ಚಾರ್ಜಿಂಗ್ ಖಾಲಿ ಮಾಡೋದು ಬೇಡ. ಕಂಪ್ಲೀಟ್ ವಿಡಿಯೋ ಬರಬೇಕು ಇವತ್ತು. ಯಾಕಂದರೆ ನಾನು ಕೆಲ್ಸಕ್ಕೆ ಬೇರೆ ಹೋಗಬೇಕು. 12:30 ಕೆಲಸ ಇರೋದು. ಬಟ್ ಆದರೂ ನಾನು ಟೈಮ್ ಮಾಡ್ಕೊಂಡು ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. 15 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಕಾಣಿಸ್ತಿದ್ಯಾ? 15 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. 15 ಕಿಲೋಮೀಟ್ರ್ ಮುಗಿಸಿ ಇವಾಗ ಮುಂದೆ ಹೋಗ್ತಾ ಇದ್ದೀನಿ. ಗುರು, ಯಾರ್ಯಾರಿಗೆ ಲೈಕ್ ಮಳೆ ಬಿದ್ದು ನಿಂತೋದ್ಮೇಲೆ ಆ ರೋಡಲ್ಲಿ ಗಾಡಿ ಓಡ್ಸೋಕ್ಕೆ ಮಜಾ ಬರುತ್ತೆ, ಕಮೆಂಟ್ ಮಾಡಿ.
ಯಾಕಂದರೆ ಆ ಫೀಲ್ ಇರುತ್ತಲ್ಲ, ಲೈಕ್ ನಾನು ರಿಲೇಟ್ ಮಾಡ್ಕೊತಾರೆ ತುಂಬ ಜನ ಇದರಲ್ಲಿ. ಆ ಮಳೆ ಬಂದು ನಿಂತೋದಾಗ ಫುಲ್ಲು ತಣ್ಣಗಿರುತ್ತೆ, ಗಾಡಿ ಓಡಿಸ್ಬೇಕಾದ್ರೆ ಕೋಲ್ಡ್ ಬ್ರೀಸು ಬೀಸ್ತಾ ಇರುತ್ತೆ. ಜೈ ಆಂಜನೇಯ. ಆ ಕೋಲ್ಡ್ ಬ್ರೀಸು ಬೀಸಬೇಕಾದ್ರೆ ಒಂಥರ ಏನೋ ಒಂಥರ ಸುಖ, ಅದು ಹೇಳ್ಕೊಳಕ್ಕಾಗ್ದಿರೋಂಥ ಸುಖ ಅದು. ಆ ಗಾಡಿ ಓಡಿಸ್ಬೇಕಾದ್ರೆ ಇರೋದೊಂದು ಜೀವನ ಗುರು, ಎಂಜಾಯ್ ಮಾಡ್ರಿ, ಗಾಡಿ ಎತ್ಕೊಂಡು ಈಚೆ ಬರ್ರಿ, ಖುಷಿಯಾಗಿರ್ತೀರ ಲೈಫಲ್ಲಿ. ಮನೆ ಕುತ್ಕೊಂಡು ಫೋನ್ ಸ್ಕ್ರಾಲ್ ಮಾಡ್ಕೊಂಡು ಏನು ಸಿಗುತ್ತೆ? ಏನು ಸಿಗಲ್ಲ. ಈ ಥರ ಗಾಡಿ ಎತ್ಕೊಂಡು ಈಚೆ ಬಂದರೆ ಅಟ್ಲೀಸ್ಟ್ ಈ ಥರ ಬ್ಯೂಟಿಫುಲ್ ವ್ಯೂಸ್ ಆದರೂ ನೋಡ್ಬೋದು. ಅದೊಂದು ಎಕ್ಸ್ಪೀರಿಯನ್ಸು, ಎಂಜಾಯ್ ಮಾಡೋಣ ಇಡೀ ಒಂದು ಜೀವನದಲ್ಲಿ. ನಾನೇನೋ ಒಂದು ಲೈಕ್ ಹಿಂದೆ ತಿರುಗಿ ನೋಡಿದಾಗ ನಮಗೆ ಏನು ಕಾಣಿಸಲ್ಲ ಗುರು. ಅಟ್ಲೀಸ್ಟ್ ಆ ಮೆಮೊರೀಸ್ ನಮ್ಮ ಜೊತೆ ಇದ್ದರೆ ಸಾಯ್ಬೇಕಾದ್ರೂ ನೆಮ್ಮದಿಯಾಗಿ ಸಾಯ್ತೀವಿ. ನನ್ನ ಜೀವನನ ನಾನು ಜೀವಿಸ್ತೆ ಅಂತ ಒಂದು ನೆಮ್ಮದಿ ಇರುತ್ತೆ ನೋಡಿ. ತುಂಬ ಜನ ಹುಡುಗರಿಗೆ ಡ್ರೀಮ್ಸ್ ಇರುತ್ತೆ, ಲೈಕ್ ಅಚೀವ್ ಮಾಡಬೇಕು ಅಂತ ಇರ್ತಾರೆ. ಬಟ್ ತುಂಬ ಜನ ಅದು ಪ್ರಕಾರ ವರ್ಕ್ ಮಾಡಲ್ಲ. ಇವನ್ ನಾನು ಕೂಡ ಹಾಗೆ ಇದ್ದೆ. ಬಟ್ ಈಗ ನನಗೆ ರಿಯಲೈಸ್ ಆಗಿದೆ, ಜೀವನದಲ್ಲಿ ಏನಾದರೂ ಮಾಡಿದ್ರೇ ಗುರು. ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ತುಂಬ ಕಷ್ಟ ಇರುತ್ತೆ. ಬಟ್ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಆಸೆ ತುಂಬಾ ಇರುತ್ತೆ. ಆ ಆಸೆಗೋಸ್ಕರ ಎಷ್ಟು ಹೋರಾಡ್ತೀರಿ ಅಂದರೆ, ನಮ್ಮ ಡ್ರೀಮ್ಸ್ ಎಲ್ಲ ಬಿಟ್ಟು 20,000 ಸ್ಯಾಲ್ರಿ ಕೆಲಸ ಮಾಡ್ಕೊಂಡು ಒಂದು ತಿಂಗಳೆಲ್ಲ ಮ್ಯಾನೇಜರ್ ಕೈಯಲ್ಲಿ ಉಗಿಸ್ಕೊಂಡು ಏನೇನೆಲ್ಲ ಮಾಡ್ತೀವಿ ಗುರು. ಇರೋದೊಂದು ಜೀವನ, ಆದಷ್ಟು ಅದನ್ನು ಆನಂದವಾಗಿ ಜೀವಿಸೋದಕ್ಕೆ ಟ್ರೈ ಮಾಡು. ಆ ಕಂಫರ್ಟ್ ಝೋನ್ ಬಿಟ್ಬಿಡು, ಆಚೆ ಬಾ. ಹೌದು, ಎಲ್ಲರಿಗೂ ಕಷ್ಟ ಇರುತ್ತೆ, ನನಗೂ ಕಷ್ಟ ಇದೆ, ನಿನಗೂ ಕಷ್ಟ ಇದೆ, ನನಗೆ ಗೊತ್ತು ಒಬ್ಬ ಮಿಡಲ್ ಕ್ಲಾಸ್ ಜೀವನದಲ್ಲಿ ಏನೇನೆಲ್ಲ ಬರುತ್ತೆ ಅಂತ. ಬಟ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಅದನ್ನೆಲ್ಲ ಬಿಟ್ಟು ಆಚೆ ಬಂದು ನಿನ್ನ ಡ್ರೀಮ್ ಏನಾಯ್ತೋ ಒಂದು ದಿನದಲ್ಲಿ ನೀನೇನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಕೊಡುಗರು ನಿನ್ನ ಡ್ರೀಮ್ಗೋಸ್ಕರ. ಅರ್ಧ ಗಂಟೆ ಕೊಡೋಕ್ಕಾಗಲ್ವಾ? ಆ ಅರ್ಧ ಗಂಟೆ ಒಂದಿನ ನಿಮ್ಮನ್ನು ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ದಯವಿಟ್ಟು ಗುರು, ನಾನು ಎಲ್ಲ ಹುಡುಗರ ಹತ್ರ, ಮಿಡಲ್ ಕ್ಲಾಸ್ ಹುಡುಗರ ಹತ್ರ ಎಸ್ಪೆಷಲಿ ಬೇಡ್ಕೊಳೋದಿಷ್ಟೇ, ನಿಮ್ಮ ಡ್ರೀಮ್ನ ಅಲ್ಲಿಗೆ ಬಿಟ್ಕೊಡ್ಬೇಡಿ ಯಾವುದೇ ಕಾರಣಕ್ಕೂ. ಲೈಕ್ ಒಂದಿನ ಬರುತ್ತೆ, ನೀವು ಗೆಲ್ತೀರಾ. ಆ ದಿನ ನೀವು ರಿಯಲೈಸ್ ಆಗ್ತೀರಾ, ಹೌದು ನನ್ನ ಡ್ರೀಮ್ನ ನಾನು ಅಚೀವ್ ಮಾಡಬೇಕು, ಅಟ್ಲೀಸ್ಟ್ ನಾನು ಅದಕ್ಕೆ ಹೋರಾಡಿದ್ದೀನಿ ಅನ್ನೋ ಒಂದು ಆ ಹುಮ್ಮಸ್ಸು ನಿಮ್ಮಲ್ಲಿ ಇರುತ್ತೆ. ಸೊ ಯಾವತ್ತೂ ನಿಮ್ಮ ಗುರಿನ ಬಿಟ್ಕೊಡ್ಬೇಡಿ, ಆದಷ್ಟು ಸಾಧಿಸಿ, ನಿಮ್ಮ ಕೈಯಲ್ಲಾಗುತ್ತೆ. ಆ ದೇವರು ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾನೆ. ಎಲ್ಲ ವಿಷಯದಲ್ಲೂ ಆ ದೇವ್ರನ್ನ ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾನೆ ಗುರು. ನಾನಂತೂ ಹೃದಯದಿಂದ ಬೇಡ್ಕೊತೀನಿ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೂ, ಅವರು ಏನು ಅಂದ್ಕೊಂಡಿರ್ತಾರೋ ಅದನ್ನು ಸಾಧಿಸೋದಕ್ಕೆ ಆ ದೇವ್ರು ಹೆಲ್ಪ್ ಮಾಡಿದ್ರೆ ಸಾಕು ಗುರು. ಜೈ ಆಂಜನೇಯ, ಜೈ ಶ್ರೀರಾಮ್. ನಿಮ್ಮ ಕೈಯಲ್ಲಿದೆ, ನಿಮ್ಮ ಪ್ರಯತ್ನ ಪಟ್ಟರೆ ಆ ದೇವ್ರು ಹೆಲ್ಪ್ ಮಾಡೇ ಮಾಡ್ತಾನೆ ನಿಮಗೆ. ದಯವಿಟ್ಟು ಟ್ರೈ ಮಾಡಿ, ಬಿಟ್ಕೊಡ್ಬೇಡಿ, ಸಿಗುತ್ತೆ ನಿಮಗೆ. ಸೊ ಈಗ 22 ಕಿಲೋಮೀಟ್ರ್ ಆಗಿದೆ. 25 ಕಿಲೋಮೀಟ್ರ್ ಗಾಡಿ ಓಡಿಸ್ತೀನಿ. ಅದಾದಮೇಲೆ ನಾನು ಗಾಡಿನ ರಿವರ್ಸ್ ಹೊಡಿತೀನಿ. ಅಲ್ಲಿವರೆಗೂ ಗಾಡಿ ಓಡಿಸ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಇವಾಗ ಸದ್ಯಕ್ಕೆ ಯಾವುದೇ ಜರ್ಕ್ ಇಲ್ದಿರ, ಏನೂ ಇಲ್ದಿರ ಆರಾಮಾಗಿ 22 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ನೋಡೋಣ, ಅಪ್ಡೇಟ್ ಮಾಡ್ತೀನಿ. 25 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ದೂರ ಹೋಗಿ ಗಾಡಿ ತಿರುಗಿಸ್ತೀನಿ, ಯಾಕಂದರೆ ತುಂಬ ಮುಂದೆ ಹೋದರೆ ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಆಗುತ್ತೆ. ಇವಾಗ ಎಷ್ಟಂತ ಇರುತ್ತೆ ಗುರು ಕಾಸು ನನ್ನ ಹತ್ರ. ಈ ತಿಂಗಳಲ್ಲಿ ಎಲ್ಲಿಲ್ಲ ಅಂದರೂ ಬರೀ 2 ಗಾಡಿ ಮೈಲೇಜ್ ಟೆಸ್ಟ್ ಮಾಡೋಕ್ಕೆ ಈ ಥರ ಈಚೆ ಬಂದರೆ ಏನಿಲ್ಲ ಅಂದರೂ ಒಂದು ದಿನಕ್ಕೆ ಒಂದು ಸತಿಗೆ 500 ರೂಪಾಯಿ ಖಾಲಿ ಆಗಿಬಿಡುತ್ತೆ ಗುರು. ಇವಾಗ 26 ಕಿಲೋಮೀಟ್ರ್ ಹತ್ತತ್ರ ಬಂದಮೇಲೆ ಗಾಡಿ ರಿವರ್ಸ್ ತಿರುಗಿಸಿದ್ದೀನಿ. ಮನೆ ಕಡೆ ಹೊರಟಿದ್ದೀನಿ. 26 ಕಿಲೋಮೀಟ್ರ್ ಆರಾಮಾಗಿ ಕಣ್ಣು ಮುಚ್ಕೊಂಡು ಹೋಗ್ತಾ ಇದೆ. ಯಾವುದೇ ಜರ್ಕಿಲ್ಲ, ಯಾವುದೇ ಏನು ಆ್ಯಕ್ಷನ್ ಇಲ್ಲ, ಏನೂ ಇಲ್ಲ, ಆರಾಮಾಗಿ ಹೋಗ್ತಾಯಿದ್ದು ಗಾಡಿ ಇಲ್ಲಿವರೆಗೂ. ನೋಡೋಣ ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ. 30 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ ಗುರು, ಯಾವುದೇ ಜರ್ಕು ಏನೂ ಇಲ್ಲ. ಹಂಸು ನೋಡಿ 2 ಇರುತ್ತೆ. ಓ ಕಾಸು
ಆ್ಯಂಡ್ ಇದಾಗಿದ ತಕ್ಷಣ ಅಲ್ಲೊಂದು ಹಾಕಿರ್ತಾರೆ. ಅಯ್ಯಪ್ಪ, 30 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಇನ್ನು ಮುಂದೆ ಹೋಗ್ತಾ ಇರ್ತೀನಿ. ಒಂದು 40 ಹತ್ತತ್ರ ಮೈಲೇಜ್ ಕೊಟ್ಟರೆ ಥ್ಯಾಂಕ್ ಯು ಸೋ ಮಚ್. ಮೇಂಟೈನ್ ಮಾಡ್ಬೋದು. ಆ ಸ್ಕ್ರೋಲ್ ಮಾಡೋದು ಬಿಡುಗರು, ಅದೊಂಥರ ಅಡಿಕ್ಷನ್ ಆಗಿಬಿಡೈತೆ. ನಾನು ಒಂಥರ ಮುಂಚೆ ತುಂಬಾ ಸ್ಕ್ರೋಲ್ ಮಾಡ್ತಾ ಇದ್ದೆ ರೀಲ್ಸ್ನ. ಇವಾಗ ಧೂಮಪಾನ ಅಥವಾ ಮದ್ಯಪಾನ ಅದೆರಡಕ್ಕಿಂತ ತುಂಬ ಅಡಿಕ್ಟ್ ಆಗೋದಂದರೆ ಈ ಸ್ಕ್ರೋಲ್ ಮಾಡೋದು ಗುರು. ಇನ್ಸ್ಟಾ ರೀಲ್ಸು ಅಥವಾ ಯೂಟ್ಯೂಬ್ ಶಾರ್ಟ್ಸು. ನೀನು ಎಷ್ಟು ಸ್ಕ್ರೋಲ್ ಮಾಡ್ತೀಯೋ ಅಷ್ಟು ಅಡಿಕ್ಟ್ ಆಗ್ತೀಯಾ. ಅದರಿಂದ ಆಚೆ ಬರೋದು ಕಷ್ಟ ಆಗುತ್ತೆ. ದಯವಿಟ್ಟು ಅದನ್ನು ಬಿಟ್ಬಿಟ್ಟು ಎದ್ದೋಳು, ಆಚೆ ಹೋಗು. ಆ ಟೈಮಲ್ಲಿ ಏನಾದರೂ ಒಂದು ಯೂಸ್ಫುಲ್ ಆಗೋವಂಥದ್ದು ಏನಾದರೂ ಮಾಡು ಗುರು. ಸೀರಿಯಸ್ಲಿ, ನಾವೆಲ್ಲ ಮಿಡಲ್ ಕ್ಲಾಸ್ ಬಾಯ್ಸು ಇವಾಗೇನು ಕಿತ್ತು ದಬ್ಬಾಕಿಲ್ಲ ಅಂತಂದರೆ 21, 22, 23 ಈ ವಯಸ್ಸಲ್ಲಿ ಏನು ಕಿತ್ತು ದಬ್ಬಾಕಿಲ್ಲ ಅಂದರೆ ಇಡೀ ಸೊಸೈಟಿ ನಿಮ್ಮನ್ನು ಹೆಂಗೆ ನೋಡುತ್ತೆ ಅಂದರೆ ನೀನೊಬ್ಬ ನಾಲಾಯಕ್ಕು. ಸೊಸೈಟಿ ಬೇಡ, ಮನೆಯಲ್ಲೇ ಆ ಥರ ನೋಡ್ತಾರೆ ಗುರು. ನೀನೊಬ್ಬ ನಾಲಾಯಕ್ಕು, ನಿನ್ನ ಕೈಯಲ್ಲಿ ಏನೂ ಆಗಲ್ಲ. ಸೊಸೈಟಿ ಹೆಂಗಂತಂದರೆ ವೇಸ್ಟ್ ಬಾಡಿ ನನ್ನ ಮಗ ಇವನ ಕೈಯಲ್ಲಿ ಏನೂ ಆಗಲ್ಲ. ಲೈಕ್ ಒಬ್ಬ ಹುಡುಗ ಈ ಏಜಲ್ಲಿ ಅವ್ರಿಗೆ ನಿಮ್ಮ ಕಷ್ಟಗಳು ಅರ್ಥ ಆಗಲ್ಲ ಗುರು. ಒಂದು ಸಕ್ಸಸ್, ನೀವೇನೇ ಕಷ್ಟ ಬಿದ್ದಿರಲಿ, ಬ್ಯಾಂಕ್ ದರೋಡೆ ಮಾಡ್ಕೊಂಡಾದ್ರೂ ದುಡ್ಡು ತೊಗೊಂಬನ್ನಿ, ಏನಾದರೂ ಆಗಲಿ, ನೀನು ಕಷ್ಟ ಬಿದ್ದಿದ್ಯಾ ಅದೆಲ್ಲ ಬೇಡ. ಸಕ್ಸಸ್ ಅಷ್ಟೇ ಒಂದು ನೋಡೋದವರು. ಅಷ್ಟು ಬಿಟ್ಟು ಬೇರೆ ಏನೂ ನೋಡಲ್ಲ. ನೀನು ಎಷ್ಟು ಶ್ರಮ ಬೀಳ್ತಾ ಇದೆಯಾ, ನೀನೆಷ್ಟು ನೋವು ತಿಂತಾ ಇದೆಯಾ, ನೀನೆಷ್ಟು ಕಷ್ಟ ಬೀಳ್ತಾ ಇದೆಯಾ, ಏನು ನೋಡಲ್ಲ ಗುರು. ಇಷ್ಟೇ ನೋಡೋದು. ಸಕ್ಸಸ್ ಆಗೋನ ಇಲ್ಲ. ನೀನು ತುಂಬ ಕಷ್ಟ ಬಿದ್ದಿರೋ, ದೇ ನೆವರ್ ಕೇರ್. ಸಕ್ಸಸ್ ಆಗೋನ ಇಲ್ಲ, ದುಡ್ಡು ಐತಾ ಇಲ್ಲ. ನೇವಾಗ ಎಜುಕೇಷನ್ಗಳು ಕಂಪ್ಲೀಟ್ ಮಾಡಿರಲ್ಲ, ಎಷ್ಟು ಟೆನ್ಷನ್ ಆಗುತ್ತೆ ಅಂದರೆ ತಲೆ ದುಮ್ ಅಂತ ತಿರುಗುತ್ತೆ ಎಲ್ಲ ನೆನೆಸ್ಕೊಂಡ್ರೆ ಗುರು. 23, 24 ಆಗ್ತಾನೆ ಕಾಲೇಜ್ ಮುಗಿಸಿರ್ತೀರಿ, ಕೆಲಸ ಸಿಕ್ಕಿರಲ್ಲ. ಕೆಲ್ಸಕ್ಕೆ 1 ವರ್ಷ ಹುಡ್ಕೊಂಡೋದ್ರು ಮನೆ ಎಲ್ಲಿಂದ ಕಟ್ತೀಯಾ, ದುಡ್ಡು ಎಲ್ಲಿಂದ ಬರ್ತೈತೆ ಗುರು? ಬರೋದು 20-30 ಸಾವಿರ ಸಂಬಳ. ಇವಾಗ ಎಜುಕೇಷನ್ ಅಂತೂ ವ್ಯಾಲ್ಯೂನೇ ಇಲ್ಲ. ಅವನ ಅಜ್ಜಿ 1000 ಜನ ನಿಂತ್ಕೊತಾರೆ ಯಾರಾದರೂ ಇಂಟರ್ವ್ಯೂಗೆ ಹೋಗಿದ್ರೆ. ಆ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿಕೊಂಡು 20-30 ಸಾವಿರ ಸಂಬಳ ಬರುತ್ತೆ. ಆ ಸಂಬಳನ ನಿಮ್ಗೆ ಏನಕ್ಕೂ ಸಾಲಲ್ಲ. ಮನೇಲಿ ಅಷ್ಟು ಕಮಿಟ್ಮೆಂಟ್ಗಳು ಇರ್ತವೆ. ಗಾಡಿ ತೊಗೊಂಡಿದ್ರೆ ಗಾಡಿ EMI ಕಟ್ಟು, ಏನೇನು ಇಲ್ಲ. ಮನೆ ಯಾವಾಗ ಕಟ್ತೀಯಾ? ದಯವಿಟ್ಟು ಎಲ್ಲ ಹುಡುಗರಿಗೂ ನಾನು ಹೇಳೋದು ಇಷ್ಟೇ, ಆದಷ್ಟು ನಿಮ್ಗೆ ಏನಾಗುತ್ತೋ ಗುರು, ನಿಮ್ಮ ಗುರಿ ಏನಾಯ್ತೋ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಆ ಗುರಿನ ಸಾಧಿಸೋದಕ್ಕೆ ಏನಾದರೂ ಕಷ್ಟಪಡಿ. ಆ ಗುರಿನ ಸಾಧಿಸೋದಕ್ಕೆ ಟ್ರೈ ಮಾಡಿ, ಅದಕ್ಕೆ ಟೈಮ್ ಕೊಡಿ. ಬಿಡಿ, ಎಲ್ಲರೂ ಬಿಟ್ಬಿಡಿ ಗುರು. ಜೀವನದಲ್ಲಿ ಫಸ್ಟು ದುಡ್ಡು ಮಾಡೋದು ಕಲೀರಿ. ದುಡ್ಡು ಯಾವಾಗ ಮಾಡ್ತೀರಾ ಅವಾಗೆಲ್ಲ ಬರ್ತಾರೆ. ಫ್ರೆಂಡ್ಸ್ ಬರ್ತಾರೆ, ಫ್ಯಾಮಿಲಿ ಬರ್ತಾರೆ, ಗರ್ಲ್ ಫ್ರೆಂಡ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಅಲ್ಲಿವರೆಗೂ ಏನೂ ಸಿಗಲ್ಲ ಗುರು. ತುಂಬ ನೊಂದ್ಕೊಂಡು ಮಾತು ಹೇಳ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿರೋ ನೋವು ನಿಮ್ಗೆ ಗೊತ್ತಾಗ್ತಾ ಇದೆ ಅಂದ್ಕೊತೀನಿ. ತುಂಬ ಜಡ್ಜ್ ಮಾಡುತ್ತೆ ಗುರು ನಿಮ್ಮನ್ನು ಸೊಸೈಟಿ. ಎಷ್ಟು ಜಡ್ಜ್ ಮಾಡುತ್ತೆ ಅಂದರೆ ಎಷ್ಟೋ ಸತಿ ಕಣ್ಣಲ್ಲಿ ನೀರು ಕಿತ್ಕೊಂಬಂದ್ಬಿಟ್ಟಿದೆ ಗುರು. ಒಬ್ಬ ಹುಡುಗ ಯಾವತ್ತಾದರೂ ಅಳ್ತಾವನೆ ಅಂದರೆ ಅವ್ನ ಮನಸ್ಸಲ್ಲಿ ಎಷ್ಟು ನೋವಿರುತ್ತೆ ಅಂದರೆ ಹೇಳ್ಕೊಳಕ್ಕಾಗಲ್ಲ ಗುರು, ಅಷ್ಟು ನೋವಿರುತ್ತೆ. ಒಂದು ಅಪ್ಪ ಅಮ್ಮ ಮಾಡೋಕ್ಕಿರಬೇಕು, ಇಲ್ಲ ಅಂತಂದರೆ ಗುರು ಈ ಮಾತುಗಳೆಲ್ಲ ನನ್ನ ಬಾಯಲ್ಲಿ ಹಂಗೆ ಬರ್ತಾಯಿಲ್ಲ. ನನ್ನ ಕಣ್ಣಲ್ಲಿ ನೀರು ಕಿತ್ಕೊಂಬರ್ತೈತೆ. ನಾನೇ ಇಷ್ಟು ಅನುಭವಿಸ್ತಾ ಇದ್ದೀನಿ ಅಂದರೆ ನನ್ನಂಥ ಹುಡುಗರು ಎಷ್ಟು ಜನ ಇರ್ತಾರೆ, ಅವರೆಲ್ಲ ಎಷ್ಟು ಅನುಭವಿಸ್ತಾ ಇರಲ್ಲ. ಒಬ್ಬ ಬುಚ್ಚುಕೋನಾದ್ರೆ ಎಷ್ಟೋ ನೆಮ್ಮದಿಯಾಗಿರ್ತಾನೆ ಗುರು. ನಮ್ಮಂಥ ಹುಡುಗರು, ಮಿಡಲ್ ಕ್ಲಾಸ್ ಹುಡುಗರು ಅಷ್ಟು ನೆಮ್ಮದಿಯಾಗಿರಲ್ಲ. ಬಿಡಿ, ಆಯಿತು. ಜೈ ಆಂಜನೇಯ. ಇವಾಗ ಸದ್ಯಕ್ಕೆ 36 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಯಾವುದೇ ಜರ್ಕಿಲ್ಲ, ಏನೂ ಇಲ್ಲ. ಮುಂದೆ ಹೋಗ್ತಾಯಿದ್ದೀನಿ. ಎಷ್ಟು ಮನ್ಸಾರೆ ಸೋತೋಗ್ಬಿಟ್ಟಿರ್ತೀವಂದರೆ ಅದನ್ನೆಲ್ಲ ಸಹಿಸ್ಕೊಂಡು ಅದೇ ಖುಷಿ ಮುಖದಲ್ಲಿ ಮುಂದೆ ಹೋಗ್ತಾ ಇರ್ತೀವಿ ಗುರು. ಈ ಮಿಡಲ್ ಕ್ಲಾಸ್ ಹುಡುಗರೇ ಇಷ್ಟು. BMW ಇರಬೇಕು. ಹಿಂದೆ ಬರ್ತಾಯಿದ್ದು ಗಾಡಿ ಯಾವುದೋ ಒಂದು. BMW
ಏನು ಮಜಾ ಇರುತ್ತಲ್ಲ ಗುರು. ಒಂದಿನ ತಗೊಂತೀನಿ ಗುರು ಆ ಥರ ಅಡ್ವೆಂಚರ್ ಬೈಕು. ನಮಗೂ ಟೈಮ್ ಬರುತ್ತೆ, ಅದೇ ನಮಗೂ ಟೈಮ್ ಕೊಡ್ತಾರೆ ಒಂದಿನ. ಆ ಥರ ಅಡ್ವೆಂಚರ್ ಬೈಕಲ್ಲಿ ನಾವು ಕೂಡ ಈಚೆ ಹೋಗ್ತೀರಿ, ಟ್ರಿಪ್ ಮಾಡ್ತೀರಿ ಅಲ್ವಾ. 40 ಕಿಲೋಮೀಟ್ರ್ ಹತ್ತತ್ರ ಬಂದಿದ್ದೀನಿ. 40 ಮೇಲೆ ಹೋಗುತ್ತೆ ನನ್ನ ಪ್ರಕಾರ, ಆರಾಮಾಗ 40 ಮೇಲೆ ಹೋಗುತ್ತೆ. ನೋಡಿ ಇವಾಗ 39.6 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ. ಅದಾದ್ರೆ 40 ಕಿಲೋಮೀಟ್ರ್ ಬಂದಿದ್ದೀರಿ. ಇನ್ನೂ ಏನು ಜರ್ಕಿಲ್ಲ ಗುರು, ಆರಾಮ್ಸೆ ಗಾಡಿ ಲೈಕ್ ಏರ್ ತೊಗೊಂಡ್ರು ಕೂಡ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆರಾಮಾಗಿ ಹೋಗುತ್ತೆ. 42 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, 60, 70, 80 ಈ 3 ಇದರಲ್ಲೇ ಜಾಸ್ತಿ ಗಾಡಿ ಓಡಿಸಿರೋದು. ಮ್ಯಾಕ್ಸಿಮಮ್ ಟೈಮ್ ಇದೇ ಸ್ಪೀಡಲ್ಲೇ ಐತೆ ಗಾಡಿ, ಇದಕ್ಕಿಂತ ಇಳಿದಿಲ್ಲ. ಗುರು ಈಗ ಗಾಡಿ ಏರ್ ತಗೊಂತ ಇದೆ, ಸ್ವಲ್ಪ ನಿಧಾನಕ್ಕೆ ಸ್ಟಾಪ್ ಆಗ್ತಾ ಐತೆ. ನೋಡೋಣ ಇನ್ನೂ ಎಷ್ಟು ಹೋಗ್ಬೋದು ಅಂದರೆ ಲಾಸ್ಟ್ ಇದಿರುತ್ತಲ್ಲ ಅದು ಹೋಗುತ್ತೆ. ನೋಡೋಣ ಎಷ್ಟು ಹೋಗ್ಬೋದಂತ. ನಿಲ್ತೋಯ್ತು ನನ್ನ ಪ್ರಕಾರ ನಿಲ್ತೋಯ್ತು ಗುರು. ಈಗ 45.2 ಕಿಲೋಮೀಟ್ರ್ ಕಂಪ್ಲೀಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಷ್ಟೇ, 0 ಆಗಿಬಿಟ್ಟಿದೆ ಇವಾಗ. ಕಾಣಿಸ್ತಿದೆಯಾ? ಓಕೆ, ನಮ್ಮ ಶ್ರಮ ಏನಾದರೂ ಇಷ್ಟ ಆಗಿದ್ರೆ, ಈ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಗುಡ್ ಬಾಯ್. ಇವಾಗ ಬ್ಯಾಗಲ್ಲಿ 1 ಲೀಟ್ರ್ ಇದೆಯಲ್ಲ ಅದು ಹಾಕ್ಕೊಂಬಿಡ್ತೀನಿ, ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಬಿಸಿಲು ತುಂಬ ಐತೆ ಗುರು, ತಲೆನೇ ನೋವು ಬರ್ತಾ ಇದೆ. ನೋಡಿ ಇವಾಗ ಆವಾಗಲೇ ಇದ್ದಿತ್ತು 1 ಲೀಟ್ರ್, ಇವಾಗ ಹಾಕ್ತಾಯಿದ್ದೀನಿ. ಇವಾಗ 1 ಲೀಟ್ರ್ ಹಾಕಿದ್ದೀನಿ. ಗುರು ನೀವು ಹೆಂಗೆ ಮಾಡಿದ್ರು NS 200ಅಲ್ಲಿ 45 ಆರಾಮಾಗಿ ಕೊರುತ್ತೆ ಗುರು. ಅವಣ್ಣ ಯಂಗ್ಸ್ಟರ್ ಆಗಿದ್ದಾಗ ಗಾಡಿಗೆ ಹೊಸ್ದಾಗಿ ಬಂದಾಗ ನೋಡಿ ಫಸ್ಟ್ ಒಂದೇ ಸೆಲ್ಫಿಗೆ ಸ್ಟಾರ್ಟ್ ಆಯಿತು. ಇವಾಗ ಮನೆಗೆ ಹೋಗ್ತೀನಿ.